ಭಾರತಕ್ಕ ಹೇಳಿದ್ರೆ ನಿಮಗೆ ಬೇಜಾರಾಗ್ತದೆ. ಎಷ್ಟು ಸತಿ ಹೇಳ್ತೀನಿ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಭಾಳ ಅಂದಾಜು ಮಾಡ್ಕೋಬೇಕು ಅಂತ. ಅದು ಅವ್ರೇನಾರು ದೂರದಾರ ಹೇಳಿ ಅವ್ರ ಮಗಳ ಸುದ್ದಿನೇ ಹಿಂಗೆ ತಗೊಂಡೋಗಿ ಅವ್ರ ಹತ್ರನೇ ಹೇಳಿದ್ರೆ ಏನಂತ ತಿಳಿದ್ರು. ಅಲ್ಲಿ ಹೇಳೋದಂತೂ ಹೇಳಿದ್ರಲ್ಲ, ಆಮೇಲೆ ಆ ಥರ ಎಲ್ಲ ಏನು ಇಲ್ಲ ಅಂತ ಅವ್ರಿಗೊಂದು ನಂಬಿಕೆ ಬರೋಂಗೆ ಮಾತಾಡ್ಬೇಕಾ ಬೇಡ ನೀವು? ಎಲ್ಲಿಗೆ ಹೋಗಿ ಮುಟ್ಕಿತದ ಏನೋ ನೋಡಿ ಇದು. ಪಾಪ ಕಾಣಬೇಡ ಪುಣ್ಯ ಕಾಣಬೇಡ, ರಮ್ಯನ ಹಣೆಲೆ ಅದು ದೇವ್ರು ಅದು ಏನಂತ ಬರ್ದನು ಅದರದ್ದೇ ಅದಕ್ಕೆ ಗೋಳು ಅಷ್ಟು ರೀತಿ ಅದೇ. ಅದ್ರ ಮಧ್ಯೆ ಹಿಂಗಿದ್ದೊಂದು ಏನಾರು ಆಗಿಬಿಟ್ರೆ ರಘುವೀರಣ್ಣಗಾರು ಆಗಲಿ ಈಗ ಮಗಳಿಗೆ ಗೋಳಾಗದೆ ಅಂತ ಅವ್ರಿಗೆ ಗೋಳಾಗದೆ ಅಂತ ಅವ್ರಾರು ಹೆಂಗೆ ತಡ್ಕೋತಾರೆ ಏನೋ ಮರ. ನನಗೆ ಹೆಂಗ್ಸ ನಂಗಾರು ಫೋನ್ ಮಾಡಿದ್ರೆ ನಾ ಸರಿ ಮಾತಾಡ್ತಿದ್ದೆ ಮಾರ. ನಿಮ್ಮ ನಂಬರ್ ಎಲ್ಲಿ ಸಿಕ್ತೇನೋ ಹಿಂಗೆ ಮಾಡ್ತಿರ್ಲ, ಯಾಕೆ ಈ ಥರ ಮಾಡಿಬಿಟ್ರಿ ಭಾರತಕ್ಕ? ರಮ್ಮಿಗೆ ಭಾಳ ಬೇಜಾರಾಗ್ತದೆ ನೋಡಿ, ಇದೇನಾರು ಗೊತ್ತಾದರೆ ಭಾಳ ಬೇಜಾರಾಗ್ತದೆ. ಎಲ್ಲ ಸರಿ ಅಂತ ಆಗಷ್ಟೊತ್ತಿಗೆ ಮತ್ತೀಗ ಬುಡ್ದಿಂದ ಶುರು ಆದಂಗೆ ಅದೇ ಇದೀಗ. ಅವರು ಹಾಗೆ ಮಾಡ್ತಾರೆ ಮಾರ. ಸಾಧಾರಣ ಮನುಷ್ಯರು ಹೇಳಿದ್ರ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲೇನೋ ನನ್ನ ಅಂದಾಜು. ಫೋನೇ ಸೀತಾ, ಇದರ ಮಟ್ಟಿಗೆ ನಂದು ಸರು ತಪ್ಪಾಗಿ ಹೋಗಿದೆ. ನಮ್ಮ ಸಾರದೂ ಭಾಳ ಬೈತು, ಆ ಥರದ್ದು ಹಿಂಸೆ ಅಂತ ಗೊತ್ತಿದೆ ಅದ್ರ ಹತ್ರ ಹೋಗಿ ನೀವು ಹೇಳಿರಲ್ಲ ಅಂತ. ಈ ಸಾರ್ ಮಾಡಿದ್ದು ಹಾಗೆ. ಈಗ ಮಾತಾಡೋಣ ಅದೇ ಮಾತಾಡಿ ತೆಗೆದು ಫೋನ್ ಇಟ್ಟಿದ್ರೆ ಆತಿತ್ತು ತಂದು ನಂಗೆ ಕೊಡ್ತೆ. ಅದು ಒಂಥರ ಉಳ್ತಾ ಕರಿತಾ ಇದು ಮಾಡೋಕೆ ಹಾಕಿತಾನೆ. ಎಲ್ಲೋ ಹೊರದೇಶದಲ್ಲೇ ಯಾರೋ ಇರೋದೇನೋ ನಮಗೆ ಭಾಳ ತಲೆಬಿಸಿ ಅದೇ. ಹೊರದೇಶದಿಂದ ಬಂದು ಇಲ್ಲಿ ಕೂತ್ರಿ ಏನು ಗತಿ ಸಾಯೋದು ಭಾರತಕ್ಕ ಅಂತ ಒಳ್ಳಕ್ಕೆ ಹಾಕಿತ. ಒಂಥರ ಹೆಣ್ಣೆತ್ತರ್ಗೋಳು ಏನು ಮಾಡೋಕ್ಕಾಗ್ತದೆ ಅಂತೇಳಿ ಹಂಗೇನಿಲ್ಲ, ತಲೆ ಕೆಡ್ಸ್ಕಿಬೇಡ, ಆ ಥರ ಎಲ್ಲ ಏನಾಗಲ್ಲ. ಇಲ್ಲಿ ಊರ ಮನೆಯಲ್ಲೇ ಅದು ಹೇಳಿನೇ, ನೀ ಹೇಳ್ದಲ್ಲ ಈಗ ಅದಕ್ಕೆ ನಂಬಿಕೆ ಬರೋಂಗೆ ಹೇಳಬೇಕಿತ್ತು ಅಂತ ಹೇಳಿನಪ್ಪ. ನಂಗೆ ತಿಳಿದಷ್ಟು ನಾನು ಹೇಳೀನಿ, ಆ ಥರ ಎಲ್ಲ ಏನೂ ಇಲ್ಲ. ಇವನೇ ತಲೆ ಒಳಗೆ ಇಟ್ಕೊಂಡಿದ್ದು ಬಿಟ್ರೆ ಅದರ ಮುನ್ಸಲ್ಲಿ ಹಂಗೆಲ್ಲ ಇಲ್ಲ, ಅದು ಭಾಳ ಘನ ಮಗು ಅಂತೇಳಿ ಹೇಳಿದ್ರೆ ಅದ್ರ ತಲೆಯಲ್ಲಿ ಇದ್ದಿದ್ದು ಹೋಗೋದೇ ಇಲ್ಲ. ಏನು ಗತಿ ಸಾಯ್ತೆ. ನಾನು ಹಂಗಾರೆ ಅಲ್ಲಿ ಕೈ ಬಿಡ್ತು ಅಂತಲೇ ಮಾಡಿದೆ. ಇಷ್ಟೊತ್ತಿ ಹೇಳಿದ್ನಲ್ಲ ಅದಲ್ಲಿ ಕೈ ಬಿಟ್ಟದೆ, ಇನ್ನೆಂತ ಇದು ಮಾಡಲ್ಲ ಅಂತ. ನಿನ್ನೆ ಹಿಂಗೆ ಫೋನ್ ಬಂದ ಮೇಲೆ ಗೊತ್ತೇ ನನಗೆ ಈ ಥರ ಕಿಸಮ್ಕೊಳ್ಳಿ ಮಾಡ್ತದೆ ಇದು ಅಂತ. ಈಗ ಎಂತ ಮಾಡೋದು ಮಾರ? ರಮ್ಮಿಗೆ ಮೊದಲೇ ಒಂಚೂರು ಸೂಕ್ಷ್ಮನ ಹೇಳಿರೋದು ಒಳ್ಳೆಯದೇನ, ಯಾವುದಕ್ಕೂ ಜಾಗೃತಿ ಇರು ನೀನು ಅಂತ. ರಮ್ಮಿಗೆ ಹೇಳೋದ ಇಲ್ಲ ಅನಿಲ್ ಹುಡ್ಗಿಗೆ ಹೇಳೋದ ನೋಡ್ತಿದ್ದೀನಿ ನಾನು. ಏನು ಮಾಡೋದು ಮಾರ ಈಗ? ಅಲ್ಲ ಸೀದಾ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತದೆ ಆ ಹಿಂಗ್ಸು. ಅಂದರೆ ಅಲ್ಲ ಮನೆ ಹಾದಿ ಗೊತ್ತಾ? ಮನೆ ಇಂತಲ್ಲಿ ಅಂತ ಗೊತ್ತಿದ್ದಂಗಿಲ್ಲ ಅಲ್ಲನಾ? ಇಲ್ಲ ಸೀತಾ, ಪುಣ್ಯಕ ಅದೊಂದು ಒಳ್ಳೆ ಕೆಲಸ ಆಗಿದೆ. ಅದ್ರ ಮನೆ ಹಾದಿ ಗೊತ್ತಿಲ್ಲ. ಹಾದಿ ಗೊತ್ತಿಲ್ಲದಿದ್ದಕ್ಕೆ ನಂಗೆ ಫೋನ್ ಮಾಡಿದ್ದು. ನಾನು ನಿಮ್ಮನೆಗೆ ಬರ್ತೀನಿ, ನಿಮ್ಮನೆಯಿಂದ ಒಟ್ಟಾಗಿ ಅಲ್ಲಿಗೆ ಹೋಗೋಣ, ಮಾತಾಡೋಣ, ನೀವು ಒಂಚೂರು ಹೇಳಿ ನಾನು ಹೇಳ್ತೀನಿ ಅಂತ. ಅಯ್ಯೋ ಅದರದ್ದೇ ಪುರಾಣ ಮಾಡ್ತದೆ, ನಮ್ಮನ್ನೇನಾರು ಮಾತಾಡೋಕ್ಕೆ ಬಿಡ್ತದಂತ ಮಾಡ್ದ. ಅದು ಹೇಳಿದ್ದೆ, ಅದು ಹೇಳಿದ ತಲೆ ಸ್ಕಿನ್ ಸುಮ್ಮನೆ ಇರ್ಬೇಕು ನಾವು. ಒಟ್ಟು ರೀತಿ ಮಾತಾಡ್ತದೆ. ಏನು ತಲೆ ಸುತ್ತೆ ಒಂಚೂರು ಸಡ್ಲ ಆಗ್ಯದ ಎಂಥದ ಇನ್ನು ಮತ್ತು ಅಂತ ಹೇಳೋದೆ ನನಗೆ. ಈಗ ಅದೊಂದು ಪುಣ್ಯ ಅನ್ನಲ್ಲ, ನಮ್ಮ ಮನೆಗೆ ಬಂದ್ರೆ ನಾನು ಕರ್ಕೊಂಡೋಗಲ್ಲ. ನಮ್ಮ ಮನೆಗೆ ಬರಬೇಡ ಅಂದೆ. ನೀ ಬಂದರೂ ನಾನು ಅಲ್ಲಿಗೆ ಬರೋಲ್ಲ, ನಮ್ಮ ಮನೆಗೆ ಬರಬೇಡ ನೀನು ಅಂದೆ. ಆದರೆ ಎಲ್ಲರೂ ಬಂದೇ ಬಿಟ್ರೆ ಏನು ಗತಿ ಸಾಯ್ದೆ? ಕುತಿ ಕೈಯಕ್ಕೆ ದೂಡಕ್ಕತ್ತದ ಅನ್ಸೀತಾ? ಅವ್ರನ್ನ ಕುತಿ ಕೈಯಕ್ಕೆ ದೂಡೋಕ್ಕೂ ಆಗಲ್ಲ, ಅವ್ರು ನಿಮ್ಮ ರಟ್ಟೆ ಹಿಡಿದು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ನೀವು ಬರೋಲ್ಲ ಅಂತ ಹೇಳಿಬಿಡಿ, ಬಿಲ್ಕುಲ್ ಆಗೋದೇ ಇಲ್ಲ. ನಾನು ಮಾತ್ರ ಬರೋಲ್ಲ ಮಾರತಿ, ನೀವು ಹೋಗೋದಾರು ಹೋಗು. ಅಲ್ಲಿ ಅದು ದಾರಿ ಕೇಳ್ತದೆ. ಇಷ್ಟೆಲ್ಲ ಮಾಡಿದ ಹಿಂಗ್ಸ ಅವರು ದಾರಿ ಕೇಳ್ಕೊಂಡು ಹೋಗ್ತೀನಿ ಅಂದರು ಅಂದರೆ ನನಗೆ ಸಮ ಗೊತ್ತಿಲ್ಲ, ದಾರಿ ಗೊತ್ತಿದ್ರು ನಾ ಹೇಳಲ್ಲ ಅಂದ್ಬಿಡಿ. ಬಾವರೆಲ್ಲರೂ ಇದ್ದರೂ ಒಂಚೂರು ಕಷ್ಟ. ಎಲ್ಲಾರು ಅವ್ರನ್ನ ಹಿಂಗೆ ಮೆತ್ತಗೆ ಮಾತಾಡಿ ಇಂಥರ ಮನೆ ದಾರಿಯಲ್ಲಿ ಅಂದರೆ ಅವರೇ ಕರ್ಕೊಂಡು ಹೋದರೆ ಹೇಳಂಗಿಲ್ಲ. ಹೂನೇ ಸೀತಾ, ನೋಡಿ ಇದೊಂದು ಹೇಳಿದ್ದು ಒಳ್ಳೆ ಕೆಲಸ ಆಯ್ತು. ಬಂದಾಗ ಎಲ್ಲರೂ ಇವರಿದ್ದರೆ ಹಂಗೆ ಹೇಳಿ ಕರ್ಕೊಂಡು ಹೋತೆ ಹೇಳಂಗಿಲ್ಲ. ಸೊ ಈ ಹುಡುಗರಿಗಾರು ಒಂಚೂರು ಗೊತ್ತಾಗೋದು ಬೇಡನೇ, ಸರಿತಿಗಾರು ಗೊತ್ತಾಗೋದು ಬೇಡ. ಏನು ಎತ್ತ ಅಂತ ಗೊತ್ತಾ? ರಘುವೀರಣ್ಣ ಪಾಪ ಹೋಗಿ ಅದ್ರ ಜೀವನನೇ ಒಂದು ಉಳಿಸ್ದಂಗೆ ಉಳಿಸ್ಯಾರೆ. ಈಗ ಅವ್ರ ಮಗಳಿಗೆ ಇಂಥ ಒಂದು ಕೆಟ್ಟ ಮಾತು ಹೇಳಬಾರ್ದು ಅಂತ ಗೊತ್ತಾಗಲ್ಲ. ಅದಕ್ಕೆ ಅದು ಹೇಳಿರ್ಬೋದು ಭಾರತಕ್ಕ, ಸರಿತು ಹೇಳಿರ್ಬೋದು. ಇವ್ರು ನೀವು ಹೇಳಿದ್ರೆ ಇಷ್ಟು ರೀತಿ ಹೇಳಿದ್ರು ಕೇಳಲ್ಲ ಮಾತು ಅಂತೀರಿ, ಇನ್ನು ಸರಿತಿನ ಮಾತು ಕೇಳಕ್ಕೆ ಕೂತಾರ?
ಒಬ್ರೊಬ್ರಿಗೆ ಹಾಗೆ ತಲೆ ಒಳಗೆ ಏನಾರು ಒಂದು ಹುಕ್ಕು ಬಿಟ್ಟರೆ ಅದೇ ಸರಿ, ಬೇರೆ ಉಳ್ದವ್ರು ಹೇಳಿದ್ದೆಲ್ಲ ತಪ್ಪು ಅನ್ನಂಗೆ. ಇವ್ರ ತಲೆಯಲ್ಲಿ ಇದು ಕೂತದಲ್ಲ, ಹಾಗಾಗಿ. ಅಲ್ಲ, ಅವ್ರು ಇದೇ ಉದ್ದೇಶ ಮನೆಯಿಂದ ಗೊತ್ತಾದ್ರಂತ, ಇಲ್ಲ ಮಗಳ ಮನೆಗೆ ಬಂದು ಬರೋದಂತ? ಮಗಳ ಮನೆಗೆ ಬರೋದಂತೆ. ಮಗಳ ಮನೆಗೆ ಅಂದರೆ ಸರಿತಾರ ಮನೆಗಲ್ಲ, ಪೂರಿತಾರ ಮನೆಗೆ ಬರೋದಂತೆ. 4 ದಿನ ಇದ್ದು ಹೋಗೋಕ್ಕೆ ಅಂತ ಮಗಳು ಅಳಿಯ ಇಬ್ಬರು ಒತ್ತಂಕೆ ಮಾಡಿ ಕರೆದ್ರಂತೆ. ಹಾಗಾಗಿ ಹೋಗ್ಬೇಕು, ಮತ್ತೆ ಎಂತ ಮಾಡೋದು ಅಂತಿತ್ತು. ಓ, ಹಂಗಾರೆಲ್ಲ ಚೆನ್ನಾಗಿ ಆಗ್ಯಾರ ಮಾರ್ರ. ಎಲ್ಲ ಸರಿ ಇರೋಷ್ಟೊತ್ತಿಗೆ ಈ ಹಿಂಗ್ಸ್ ಮತ್ತೆ ಅಂತಕ್ಕೆ ಹಿಂಗೆ ಮಾಡ್ತಾರೆ. ಎಂತಾರು ಒಂದು ಕಿದ್ಕಕ್ಕೆ ನೋಡ್ತಾರೆ. ಸರಿತ್ನು ಪಾಪ ಆರಾಮಾಗದೆ. ಇಲ್ಲಿ ಈ ಮಗಳು ಆರಾಮಿದ್ದ ಮೇಲೆ ಮತ್ತೆ ಇಲ್ಲಿ ಇದಕ್ಕಂತೂ ದುಡ್ಡು ಕಾಸಿಂದ ಏನೂ ತೊಂದರೆ ಇಲ್ಲ. ಏನು ಹೇಳೋದು ಮಾರ್ರ. ಅದ್ಲಾಗೆ ನಮ್ಮನೆಗೆ ಬಂದಿದ್ರೆ ನಾನೇ ಅಂತಾರೆ ಹೇಳಾರು ಹೇಳ್ತಿದ್ದೆ. ಹ್ಞೂನೇ, ನಾನು ಅದೇ ಹೇಳೋದಂತೀನಿ. ಇಷ್ಟು ದಿವಸ ಸುಮ್ಮನೆ ಇತ್ತು. ಮಗಳ ಈ ಥರ ಎಲ್ಲ ಇದ್ದಾಗ ಎಷ್ಟು ಉರ್ಸಾದ್ರೆ ಒಂದು ಮಾತಾಡಲ, ಎಂತ ಮಾಡಲ. ಈಗ ಎಲ್ಲ ಸರಿ ಆಗ್ತದೆ ಅನ್ನಷ್ಟೊತ್ತಿಗೆ ಇದು ಅಲ್ಲೊಂದಾತು. ನಮ್ಮನೆಯಲ್ಲೂ ಹಾಗೆ ದಿನ ಬೆಳಗಾದ್ರೆ ಗಿಸ್ನಿ ಗಂಡ ಹೆಂಡತಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸೀತಾ. ಗಂಡ ಹೆಂಡತಿ ಅಂದಮೇಲೆ ಇರ್ತವೆ ಪಾರತಕ್ಕ. ನೀವ್ಯಾಕೆ ಅದಕ್ಕಷ್ಟು ತಲೆ ಕೆಡಿಸ್ಕೊತೀರಿ? ಎಲ್ಲರ ಮನೆಯಲ್ಲೂ ಇರ್ತದೆ ಆ ಥರ. ಎಲ್ಲರ ಮನೇಲಿ ಇರೋಕ್ಕೂ ನಮ್ಮ ಮನೇಲಿ ಇರೋಕ್ಕೂ ವ್ಯತ್ಯಾಸದೆಯಾ ಸೀತಾ? ವ್ಯತ್ಯಾಸದೆ. ಅದು ಏನು ಇದು ಮಾಡ್ತಾರೋ ಗಂಡ ಹೆಂಡತಿ ಇಬ್ಬರಿಗೂ ಒಂದು ಜಾತಿಯ ಅನುಮಾನ ನೋಡಿ. ಒಬ್ಬರ ಮೇಲೆ ಒಬ್ರಿಗೆ ಅನುಮಾನ. ಈಗೊಂದು 2-3 ತಿಂಗಳು, ಒಂದು 5-6 ತಿಂಗಳ ಆತೆ ಮಳೆ ಬರೋ ಸುರಿನಲ್ಲಿ ಬಸ್ ತಪ್ಪೋತದೆ ಅಂತೇಳಿ ಯಾರು ಪರಿಚಯಸ್ತ್ರಿ ಈಗ ಹೋಗ್ತದಲ್ಲ, ಯಾರುಗಡೆ ಅಂಗಡಿ ಕಟ್ಟಿಗೆಲ್ಲ ಕೊಡ್ತಿರ್ತದೆ. ಯಾರೋ ಗುರುತು ಅಂತಂದು ಬೈಕಲ್ಲಿ ತಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ನಂತೆ. ಇವನಿಗೆ ಯಾರೋ ಹೇಳಿಬಿಟ್ರಂತೆ. ಹೇಳೋ ಹಂಗಿದ್ದಾವೆ ಅಂತ ಮಾಡೋಣ. ಒಂದು ಯಾಜ ಮಾಡಿದ್ದ ನೋಡು ಸೀತಾ, ಅಷ್ಟಿಷ್ಟಲ್ಲ. ಗಂಡ ಹೆಂಡತಿ 15 ದಿನಗಟ್ಟಲೆ ಏನು ಮಾತುಕತೆ ಬಿಟ್ಕೊಂಡಿದ್ರೆ ಏನೋ. ನಾನು ಬೈದು ಹಂಗಲ್ಲ ಹಿಂಗೆ ಅಂತ ಹೇಳೆಲ್ಲ ಸಮಾಗಿತ್ತು. ಈಗ ಇದನ್ನೆಲ್ಲ ಸುಮಾರು ಮಾಡ್ತಾ ಇದೆಯಲ್ಲ, ಒಬ್ಬಳಿಗೆ ಮಾಡೋಕ್ಕಾಗಲ್ಲ. ನನಗೂ ಮೊದಲಿನಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರೇಮನ ಬರೋಕ್ಕೆ ಹೇಳಿ ನೀವೇ ಹೋಗಿ ಮಾತಾಡಿ ಅಂತ ಕೂತಿತ್ತು. ನಾನೇ ಬೈದೆ, ಪಾಪಣ್ಣ ಬೈದು, ಇಬ್ಬರು ಗಂಡ ಹೆಂಡತಿ ಹೋಗಿ ಕೆಲಸಕ್ಕೆ ಕರೆದು ಬಂದರೆ ಅದು ಅಲ್ಲಿ ಕೆಲಸ ಬಿಟ್ಟೇಳಿ ಇಲ್ಲಿಗೆ ಬರ್ತದೆ. ಗಂಟೆ ಲೆಕ್ಕದಲ್ಲಿ ಎಂಥದ್ದು ಕೊಡ್ತೀನಿ ಅಂತ ಹೇಳದಂತೆ ಕೊಡ್ತದೆ, ಅದಕ್ಕೇನಿದಿಲ್ಲ. ಈಗ ಕೆಲಸ ಮಾಡಿ ಇಲ್ಲಿ ಮುಗಿಯೋದು ಕಣ್ಣಿಗೆ ಕತ್ಲೆ ಆಗ್ತದೆ. ಮೊನ್ನೆ ಅಂಕನೂ ಸುಮಾರು ಹೊತ್ತಾಗಿತ್ತು. ರೋಡಿಂದ ಅಲ್ಲೇ ಬೀದಿ ದೀಪ ಅದಾವೆ, ನಾವು ಹೋಗ್ತೀನಿ ಅಲ್ಲಿ ತನಕ ಒಂಚೂರು ಯಾರು ಬಿಟ್ಟರೆ ಆತಿತ್ತು ಅಂತಲ್ಲ ಅಂತ ನಮ್ಮ ಪಾಪಣ್ಣನ ಬಿಡಕ್ಕೆ ಹೇಳಿದೆ. ಇವು ಬಿಡಕ್ಕೆ ಹೋಗಿ ಇದಕ್ಕಂತ ಸಿಟ್ಟು ಬಂದ್ಕೊ ಕುತ್ಕೊಂಡದಾನೆ ಶಾರದಾಗೆ. ನಮ್ಮನೇಲಿ ಇನ್ನೂ ತಣ್ಣಗಾಗ್ಲಪ್ಪ. ನಾ ಮಾತೇ ಆಡೋಕ್ಕೆ ಹೋಗ್ಲ, ಗೊತ್ತಾಯ್ತು ನಂಗೆ ಇದಕ್ಕೆ ಹಿಂಗೆ ಆಗ್ತದೆ ಅಂತ ಗೊತ್ತಾಗಿದೆ. ನಾ ಏನೂ ಮಾತಾಡೋಕೆ ಹೋಗ್ಲ. ಅದ್ರ ಹತ್ರ ಏನಂತ ಹೇಳ್ತೀನಿ ನೋಡೋಣ, ಹೇಳ. ಈ ಥರದವನೇ ಹಂಗಾರೆ ಶಾರದಾಗ ಬುದ್ಧಿಲ್ಲ. ಅದು ಎಂತಕ್ಕೆ ಹಂಗೆ ಮಾಡ್ತದಂತೆ? ಹಿಂಗೆ ಪ್ರೇಮನ ಹಂಗಿದ್ದ ಕೆಲಸಗಾರರು ಎಲ್ಲೂ ಸಿಕ್ಕಲ್ಲ ನಮ್ಮೂರಲ್ಲಿ. ಅದು ಅಲ್ಲದೆ ಪ್ರೇಮ ಹಂಗಿದ್ದು ಹಿಂಗ್ಸಲ್ಲ. ನಾನು ನೋಡ್ತೀನಲ್ಲ, ಭಾಳ ಒಳ್ಳೆ ಹಿಂಗ್ಸದು. ಏನೋ ಸ್ವಲ್ಪ ಆವಾಗೆಲ್ಲ ಒಂದು ಸ್ವಲ್ಪ ಕೈ ಚಾಳಿ ಸಣ್ಣ ಪುಟ್ಟ ವಸ್ತು ಏನಾರು ತೊಗೊಂಡು ಹೋಗ್ತೈತಿ. ಈಗ ಅದನ್ನೂ ಮಾಡಲ್ಲ. ಹಂಗಿದ್ದವ್ರು ಕೆಲಸಕ್ಕೆ ಬರ್ತಾರೆ ಅಂದರೆ ಖುಷಿ ಪಡ್ಬೇಕು. ಶಾರದಾಬೇಕಾದ್ರೆ ನಂಗೆ ಎಲ್ಲರೂ ಸಿಕ್ಕಿದಾಗ ಒಂದಿನ ಹೇಳ್ತೀನಿ. ಅದು ಯಾಕೆ ಅದು ಪಾಪಣ್ಣಾರು ಎಷ್ಟು ಒಳ್ಳೆ ಹುಡುಗ, ಅವನ ಕಂಡು ಎಂತಕ್ಕೆ ಹಂಗೆ ಮಾಡ್ತದಂತದ. ಬೇಕಂತ ಒಂಥರ ಜಗಳ ಇದು ಮಾಡ್ಕೊಳ್ಳೋದು, ಮನಸ್ಸು ಕೆಡ್ಸ್ಕೊಳ್ಳೋದು ಮಾಡ್ಕೊಂಡಂಗೆ ಮಾಡ್ಕಿದ್ದಾರೆ. ನೀವೇ ನಿಧಾನದಿಂದ ಹೇಳಿ ಶಾರದಾಗ ಹಂಗಲ್ಲ ಹಿಂಗೆ ಅಂತ. ಮತ್ತು ನಾವು 3ನೇರು ಬಂದು ಹೇಳಿದ್ರು ಅಷ್ಟು ಸರಿ ಆಗಲ್ಲ ಭಾರತಕ್ಕ. ನಮ್ಮನೆ ವಿಚಾರ ಇವರಿಗೆಲ್ಲ ಗೊತ್ತಾಗಿದೆ ಅಂತ ಆಗ್ತದೆ. ಬೇಡ ನಾ ಅಂತ ಹೇಳಕ್ಕೆ ಹೋಗಲ್ಲ. ನೀವೇ ಹೇಳಿ. ಪ್ರೇಮನ್ನ ಕೆಲಸದಿಂದ ಬಿಡಿಸ್ತು ಅಂದರೆ ಇದಕ್ಕೆ ಲಾಸು, ಶಾರದಾಗೆ ಲಾಸು. ಈಗ ಸಾಯಂಕಾಲ ಬಂದರೂ ಅದು ಉಂದಾಳಿ ಕೆಲಸ ಮಾಡೇ ಹೋಗ್ತದೆ ನೋಡಿ ಬೇಕಾರೆ. ಹ್ಞೂನೇ ಸೀತಾ, ನೀ ಹೇಳಕ್ಕೆ ನನಗೇನು ಗೊತ್ತಿಲ್ಲ ಅಂತ ಮಾಡ್ದ. ನಂಗೆ ಗೊತ್ತು ಪ್ರೇಮ್ ಭಾಳ ಘನ ಹಿಂಗ್ಸು. ಅದಲ್ಲದೆ ನಮ್ಮ ಪಾಪಣ್ಣ ಹಂಗಿದ್ದಾವ ಅಲ್ಲೇ ಅಲ್ಲ, ಬ್ಯಾಡ್ದಿದ್ದನ್ನೇ ತಗೊಬಂದು ಮೈ ಮೇಲೆ ಎಳ್ಕೊತಾ ಅದೇ ಇದು. ಈಗ ಮತ್ತು ನಿನ್ನೆ ಗಂಡ ಹೆಂಡತಿಗೆ ಯಾಕೆ ಜೋರೇ ಆತಿತ್ತು. ಪ್ರೇಮ್ ಇತ್ತಲ್ಲ ಅಂತ ಹೇಳಿ ನಾನೇ ಅಲ್ಲೇ ನೀ ಹೋಗು ಅಂತ ಹೇಳಿ ಮಾಡಿ ತಣ್ಣಗಾಗೆ ಸ್ವಲ್ಪ ಇನ್ನು ಅದೇ ಇನ್ಯಾವತ್ತದೇನು ಇದು ಕೆಲಸಕ್ಕೆ ಬರೋದು ಬೇಕಂತ ಸಾಕು ಗೊತ್ತು. ಪ್ರೇಮ್ ಘನ ಕೆಲಸ ಮಾಡ್ತದೆ ಅಂತ. ಮತ್ತು ಇದಲ್ಲ ಕಳ್ಸಕ್ಕೆ ಹೋಗೋದಲ್ಲ. ಈಗ ನಮ್ಮ ಗೌಡ್ರನ್ನ ತಗೊಂಡೋಗಿ ಬಿಟ್ಬಲ್ಲಿ ಅಂತ ಹೇಳೋಣ ಅಂದರೆ ಹೌದಾನೆ, ಅವ್ರ ಜೊತೆಗೆ ಹೋದ್ರೆ ಅವ್ರ ಮನೆಗೆ ಬರಲ್ಲ. ಅಲ್ಲೇ ಪ್ಯಾಟಿಗೇಟಿಗೆ ಹೋದರೆ ಹೋತ ಈಗ ಅಂಕನೇ ಇಲ್ಲೇ ಎಲ್ಲ ಮಾಡ್ತಾರಂತಲ್ಲ ಮರತೆ.
ಪ್ರೇಮ್ನು ಅದೇ ಹೇಳ್ತೈತೆ. ಹಾಗಾಗಿ ಅದ್ರ ಗಂಡಿಗೂ ಗೋಳಂತೆ. ಅದರ ಒಳ್ಳೆ ಮನೆ ಅದೆಯಲ್ಲ ಅದ್ರ ಅಚ್ಚಿಗೊಂದು, ಅದ್ರ ಹೆಸರಂತ ಹಿಮಾಲಯ ಅಂತ ಮರತೆ, ಅದೇ ಮಾರ್ತದಂತೆ. ಒಂದು ಕೆಳ ರೇಟ್ ಕೊಟ್ಟು ತಗೊಬರೋದಂತೆ. ನಮ್ಮ ಗೌಡ್ರಿಗೆ ಇನ್ನೂ ಗೊತ್ತಿಲ್ಲ, ಪುಣ್ಯಕ್ಕೆ ಗೊತ್ತಾದರೆ ಅದೊಂದು ಅದೇ ಈಗ ನನಗೆ. ಪ್ರೇಮಕ್ಕೆ ಗೊತ್ತಾತಾ ಶಾರದೆ ಹಿಂಗೆ ಹೇಳ್ತದೆ, ಸಿಟ್ಟು ಮಾಡ್ತದೆ ಅಂತ.